ಡೈವರ್ಸ್ ಪಡಿತರ ಮಾಸ್ಟರ್ ಆನಂದ್ ಪತ್ನಿ ಒಂದು ಕಮೆಂಟ್ಗೆ ರಿಪ್ಲೈ ಮಾಡಿದ್ದರಿಂದ ಸ್ಪಷ್ಟವಾಗಿ ಮಾಹಿತಿ ಕೂಡ ಲಭ್ಯವಾಗಿದೆ. ಬಂಧುಗಳೇ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಚೇತು ಚೆಫ್ ಚಾನಲ್ಗೆ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೀನಿ. ಬಂಧುಗಳೇ, ಏನಿದು ಇವತ್ತಿನ ವಿಶೇಷ ಕಾರ್ಯಕ್ರಮ ಅಂತಂದರೆ, ಆನಂದ್ ಪತ್ನಿ ಯಶಸ್ವಿನಿ ಅವರು ಒಂದು ಕಮೆಂಟ್ ಮೂಲಕ ತಿಳಿಸಿದ್ದಾರೆ. ಅದರಿಂದ ಸ್ಪಷ್ಟವಾಗಿ ನಮಗೆ ಮಾಹಿತಿ ಲಭ್ಯವಾಗಿದೆ. ಒಂದು ಹುಡುಗಿ ಕೂಡ ಕಮೆಂಟ್ ಮಾಡ್ತಾರೆ, ಅತಿ ಶೀಘ್ರದಲ್ಲೇ ಡೈವರ್ಸ್ ಆಗುವ ಮುನ್ಸೂಚನೆ ಇದೆ ಅಂತ ಹೇಳಿ. ಸೊ ಅದಕ್ಕೆ ಸರಿಯಾದ ತಿರುಗೇಟು ಕೂಡ ಯಶಸ್ವಿನಿ ಅವರು ಕೊಟ್ಟಿದ್ದಾರೆ. ಒಂದು ಚಿಕ್ಕದಾಗಿ ಡ್ರೆಸ್ ಹಾಕ್ಕೊಂಡು ಏನಾಗಿದೆ ಈ ಹೃದಯಕ್ಕೆ ಅಂತ ಒಂದು ಸಾಂಗ್ನ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ನ ಕೂಡ ಮಾಡ್ತಾರೆ. ಅದರಿಂದ ಆ ಹುಡುಗಿ ಅದೊಂದು ಕಮೆಂಟ್ಗಳನ್ನ ಮಾಡ್ತಾರೆ. ಸಿಕ್ಕಾಪಟ್ಟೆ ಅವರಿಗೆ ಪಾಸಿಟಿವ್ ಆಗಿ ಕೂಡ ಕಮೆಂಟ್ಗಳು ಬಂದಿರುತ್ತೆ. ಆದರೆ ಒಂದೇ ಒಂದು ಆ ಥರ ಕಮೆಂಟ್ ನೆಗೆಟಿವ್ ಆಗಿ ಬಂದಾಗ ಅದಕ್ಕೆ ಸರಿಯಾದ ಉತ್ತರವನ್ನು ಅಂದರೆ ಯಶಸ್ವಿನಿ ಅವರು ಕೊಟ್ಟಿದ್ದಾರೆ. ಏನು ಹೇಳ್ತಿದ್ದಾರೆ, ನನ್ನ ಮಕ್ಕಳಿಗಿಂತ ಅತಿ ಹೆಚ್ಚಾಗಿ ನನ್ನ ಗಂಡನನ್ನು ಪ್ರೀತಿಸ್ತಿದ್ದೀನಿ. ಅವತ್ತಿಂದ ಇವತ್ತಿನವರೆಗೂ ಅವರನ್ನು ಯಾವ ರೀತಿ ಒಂದು ಗಂಡನಾಗಿ ನೋಡ್ತಿದ್ದೀನೋ ಮುಂದಕ್ಕೂ ಅದೇ ರೀತಿ ನೋಡ್ತಿದ್ದೀನಿ. ಈ ಥರ ಕನಸಲ್ಲೂ ಕೂಡ ನೀವು ಯಾರೂ ಕೂಡ ಭಾವಿಸಬೇಡಿ ಅಂತಲೂ ಕೂಡ ಸರಿಯಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಏನಕ್ಕಪ್ಪ ಈ ಥರ ಸೆಲೆಬ್ರಿಟಿಗಳು ಈ ಥರ ಆಗ್ತಿದ್ದಾರೆ ಅನ್ನೋದಕ್ಕೆ ಕಾರಣ ಏನಂದರೆ, ಚಂದನ್ ಶೆಟ್ಟಿ, ನಿವೇದಿತಾ, ಹಾಗೆ ಕಿರಿಕೀರ್ತಿ, ಅರ್ಪಿತಾ ಇವರು ಕೂಡ ಡೈವರ್ಸ್ ಆಗಿ ಇವತ್ತು ಚಂದನ್ ಶೆಟ್ಟಿಯ ಮಾಜಿ ಹೆಂಡತಿ ಅಂತ ಕೂಡ ಹೇಳಿದ್ರೆ ತಪ್ಪಾಗಲಾರ್ದು. ಆಕೆ ಇವತ್ತು ಫಾರಿನಲ್ಲಿ ಯಾರೋ ಇನ್ನೊಬ್ಬನ ಜೊತೆ ಸುತ್ತಾಡ್ತಿರುವಂಥದ್ದು. ಅಂದರೆ ಮದುವೆ ಅಂದರೆ ಏನು ಅಂತ ಅಂದ್ಕೊಂಡಿದ್ದಾರೆ ಅನ್ನೋದೇ ಗೊತ್ತಾಗ್ತಿಲ್ಲ. ಸೊ ಒನ್ ಮೋರ್ ಡೈವರ್ಸ್ ಈಸ್ ಲೋಡಿಂಗ್ ಅಂತ ಕೂಡ ಒಂದು ಹಯಂ ಶಮ್ ತಕ್ ಅನ್ನೋರು ಒಬ್ಬರು ಕೂಡ ಮೆಸೇಜ್ ಮಾಡಿದ್ದಕ್ಕೆ ಅದನ್ನು ಯಶಸ್ವಿನಿ ಅವರು ಸರಿಯಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಸೊ ಹಾಗೆ ನಿರಂಜನ್ ದೇಶಪಾಂಡೆ ಅವ್ರಿಗೂ ಕೂಡ ಕೆಲವೊಂದು ಕಮೆಂಟ್ಗಳು ಬಂದಿದೆ, ಕಿರಿಕೀರ್ತಿ, ಚಂದನ್ ಶೆಟ್ಟಿ ಅವ್ರ ಜೊತೆ ಸೇರಬೇಡಿ ನೀವು ಅಂತಲೇ. ಸೊ ಆ್ಯಕ್ಚುಲಿ ಯಶಸ್ವಿನಿ ಅವರು ತಕ್ಕ ಮಟ್ಟಿಗೆ ಒಂದು ಯಶಸ್ಸನ್ನು ಪಡಿತಾ ಇದ್ದಾರೆ. ಯಾಕೆಂತಂದರೆ ಗಿಚ್ಚಿ ಗಿಲ್ಲಿಲಿ ಕೂಡ ಅವರ ಮಗಳು ಕೂಡ ತುಂಬ ಹೆಸರನ್ನು ಮಾಡಿದ್ದಾಳೆ. ಹಾಗೆ ನನ್ನಮ್ಮ ಸೂಪರ್ ಸ್ಟಾರಲ್ಲಿ ಕೂಡ ಇವರು ವಿನ್ನರ್ ಕೂಡ ಆಗಿದ್ದವರು. ಅದರಿಂದ ಹಾಗೆ ಮಾಸ್ಟರ್ ಆನಂದ್ ಅವ್ರ ಬಗ್ಗೆ ಹೇಳುವಂಥ ಅವಶ್ಯಕತೆಯೇ ಇಲ್ಲ. ಯಾಕೆಂದರೆ ಅವರು ಬಾಲ ನಟ ಆಗಿದ್ದಾಗಲಿಂದ ಇವತ್ತಿನವರೆಗೂ ಸಹ ಆ ಕಲಾದೇವಿ ಅವರ ಮೈ ಮೇಲೆ ಅಡಗಿ ಕೂತ್ಬಿಟ್ಟಿದ್ದಾಳೆ. ಸೊ ಇವ್ರ ಬಗ್ಗೆ ಹೇಳೋಕ್ಕೆ ಏನೂ ಇಲ್ಲ. ಆದರೆ ಒಂದೊಂದು ಕಮೆಂಟ್ಗಳು ಕೂಡ 100 ಅರ್ಥಗಳನ್ನ ನಾವು ಕೊಡ್ತವೆ. ಸೊ ಅದರಿಂದ ಯಾರೇ ಒಂದು ಕಮೆಂಟ್ ಮಾಡಬೇಕಾದ್ರೂ ನೋಡಿ ಮಾಡಿ ಅಂತ ಹೇಳ್ತಾ ಇರ್ತೀನಿ. ಸೊ ಇವತ್ತಿನ ಇದೊಂದು ಬೆಸ್ಟ್ ಕಪಲ್ ಆಗಿದ್ದಾರೆ, ತುಂಬ ಚೆನ್ನಾಗಿದ್ದಾರೆ, ಅನನ್ಯವಾಗಿದ್ದಾರೆ. ಸೊ ಅಂಥವ್ರಿಗೆ ಯಾವುದೇ ಒಂದು ಕೆಡುಕನ್ನು ಬಯಸಬೇಡಿ. ಆದರೆ ನಿಮ್ಮಿಂದ ಸಾಧ್ಯವಾದರೆ ಒಳ್ಳೆಯ 4 ಮಾತುಗಳನ್ನ ಆಡಿ, ಅದು ಬಿಟ್ಟು ನೆಗೆಟಿವ್ ಆಗಿ ಕಮೆಂಟ್ಗಳನ್ನ ಮಾಡೋಕ್ಕೆ ಹೋಗಬೇಡಿ. ಇವತ್ತು ಯಶಸ್ವಿನಿ ಅವರು ತನ್ನ ಮಗಳಿಂದನೇ ಏನೋ ಒಂದು ಚಿಕ್ಕದಾಗಿ ಹೆಸರನ್ನ ಮಾಡ್ಕೊತಿದ್ದಾರೆ. ಸೊ ಈ ಸೆಲೆಬ್ರಿಟಿ ಜೋಡಿ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಇದೊಂದು ಕಮೆಂಟ್ ಮೂಲಕ ನಿಮಗೆ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಇವರು ಇನ್ಸ್ಟಾಗ್ರಾಮಲ್ಲಿ ತಮ್ಮ ಬಾಲ್ಯದ ಅಂದರೆ ಮೊದಲ ಹಳೆಯ ಒಂದು ಗಂಡ ಹೆಂಡತಿಯ ಫೋಟೋ ಕೂಡ ಹಾಕ್ಕೊಂಡಿದ್ದಾರೆ. ಅದನ್ನು ಮೆನ್ಷನ್ ಮಾಡಿದ್ದಾರೆ. ಈ ಫೋಟೋ ನೋಡಿ ನನಗೆ ಕಣ್ಣೀರು ಬಂದಿದೆ ಅಂತಲೂ ಕೂಡ ಅವರು ಹೇಳಿದ್ದಾರೆ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸ್ತು ಕಮೆಂಟ್ ಮೂಲಕ ತಿಳಿಸಿ.